ಬರ್ತಿದ್ವು ಅಂತಕ್ಕಂಥದ್ದು ನಾವು ಊಹಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹೆಚ್ಚಿನದಾಗಿ ಶಿರಾ ತಾಲೂಕಲ್ಲಿ ಇದೇ ಒಂದು ಬದುಕು ಅಂತ ಅವರು ಸಹ ಹೊರಟಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಹೈನುಗಾರಿಕೆಯ ಒಂದು ಸವಲತ್ತುಗಳು ಇನ್ನೂ ಹೆಚ್ಚಿನದಾಗಿ 100 ಸಂಘಗಳು ಆಗಲಿ, ಅವರೆಲ್ಲರಿಗೂ ಸಹ ಆ ಹೈನುಗಾರರ ಕಷ್ಟಗಳಿಗೆ SR ಗೌಡರು ಸ್ಪಂದಿಸಲಿ ಅಂತ ಈ ಸಂದರ್ಭದಲ್ಲಿ ಆಗುತ್ತಾ. ಶಿರಾ ತಾಲೂಕಿನ ಈ ಬರದ ನಾಡಿನ ಭಗೀರಥ ಕ್ಷೀರಕ್ರಾಂತಿಯ ಭಗೀರಥ SR ಗೌಡರು ತಪ್ಪಾಗಲಾರದು. ಇವತ್ತು 3 ಬಾರಿ ಗೆದ್ದಿದ್ದಾರೆ ಅಂದ್ರೆ ಹಾಲು ಉತ್ಪಾದಕರ ಸಂಘದಲ್ಲಿ ಅವರ ಕ್ವಾಂಟಿಟಿ, ಅವರ ವ್ಯಾಲ್ಯೂ, ಅವರ ಕೆಪಾಸಿಟಿ ಏನಿದೆ ನೀವೆಲ್ಲ ಲೆಕ್ಕ ಹಾಕಿ. ಅವ್ರು ಅಷ್ಟೇ ಜನ ಸುಮ್ಮನೆ ಓಟ್ ಹಾಕಲ್ಲ. ಇವತ್ತು ದುಡ್ಡು ಇಸ್ಕೊಂಡು ಯಾರು ಓಟ್ ಹಾಕಕ್ಕಾಗಲ್ಲ. ಪ್ರಜ್ಞಾವಂತರಿದ್ದಾರೆ. ಇವತ್ತು ಯಾರು ವ್ಯಕ್ತಿ ಒಳ್ಳೆಯನು, ಯಾರು ಒಳ್ಳೆಯನು, ಯಾರು ಕೆಟ್ಟನು, ಇವ್ ನಿಂತ್ರೆ ಕೆಲಸ ಮಾಡಬಲ್ಲ, ಅವ್ರು ಸಮರ್ಥನೆ ಇದ್ದಾನ ಇನ್ನು ಅಂತ ಜನ ಓಟ್ ಹಾಕಿ ಯೋಚನೆ ಮಾಡಿ ಓಟ್ ಮಾಡೋದು. ಹಾಗೂ SR ಅವರಿಗೆ ಅಧ್ಯಕ್ಷ ಕಾಲಾವಕಾಶನು ಬಂದು ಇನ್ನು ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕಲ್ಲಿ ಹೆಚ್ಚಿನದಾಗಿ ಅವರಿಗೆ ಜನ ಸಹಕಾರ ಸಂಘದ ಸಭೆಯಲ್ಲಿ ಹಾಗೂ ಹನುಮಹಳ್ಳಿ ಗ್ರಾಮದ ಬಗ್ಗೆ ಯಾವುದೇ ಗೊಂದಲ ಬೇಡ, ನಿಮ್ ಜೊತೆ ನಾವು ಇರ್ತೀವಿ, ಪ್ರತಿ ಒಂದು ವಿಚಾರದಲ್ಲೂ ನಾವು ನಿಮಗೆ ಸ್ಪಂದಿಸ್ತೀವಿ. ಹಾಲು ಉತ್ಪಾದಕರ ಸಂಘದಲ್ಲಿ ಆಗಿರ್ಬೋದು, ಇನ್ನ ಬೇರೆ ಇವತ್ತು ಅದೇ ರೀತಿ ನಡೀತಾ ಇದೆ ನಮ್ಮ ತಾಲೂಕಲ್ಲಿ. ಯಾವ್ಯಾವ ಇವತ್ತು ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭ ಆಗಿದೆ, ನಡೀತಾ ಇದ್ದಾವೆ, ಅಲ್ಲೆಲ್ಲ ಗ್ರಾಮಗಳು ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾವೆ. ನೀವು ಕೇವಲ ಊರಿನಲ್ಲಿ 20 ಜನ 30 ಜನ ಹಾಲು ಹಾಕ್ಬೋದು, ಇನ್ನು 70 ಜನ ಹಾಲು ಹಾಕ್ದಲ್ಲೇ ಇರ್ಬೋದು. ಆ 20 ಜನದ ಹಣ ಇವತ್ತು ಆ ಊರಿನಲ್ಲಿ ವಹಿವಾಟು ನಡೆಸ್ತು ಅಂದರೆ ಆ 70 ಜನಕ್ಕೂ ಎಲ್ಲೋ ಒಂದು ಕಡೆ ಒಂದು ರೀತಿ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತೈತಿ. ಆಯಿತು, ಅವ್ನು ತಂದಿಟ್ಕೊಂಡಿರ್ತಕ್ಕಂಥ ಹಣನ ಅವ್ನ ಮನೇಲೇ ಇಟ್ಕೊಂಬಲ್ವಲ್ಲ, ಅದನ್ನೊಂದು ಅಂಗಡಿ ಖರ್ಚು ಮಾಡ್ತಾನೆ, ಇನ್ನೊಬ್ರಿಗೆ ಯಾರಿಗೋ ಸಾಲ ಕೊಡ್ತಾನೆ, ಇನ್ನೊಬ್ರಿಗೆ ಯಾರಿಗೋ ವ್ಯವಸಾಯಕ್ಕೆ ದುಡ್ಡು ಕೊಡ್ತಾನೆ, ಗೊಬ್ಬರದ ಅಂಗಡಿ ದುಡ್ಡು ಕೊಡ್ತಾನೆ. ಅದು ಎಲ್ಲೋ ಒಂದು ಕಡೆ ವ್ಯಾವಹಾರಿಕವಾಗಿ ಆ ಊರಿನ ಅಭಿವೃದ್ಧಿಗೆ ಇವತ್ತು ಸಾಧ್ಯತೆ ಆಗ್ತೈತಿ. ಅದರಿಂದ ಹಳ್ಳಿಗಳಲ್ಲಿ ಹಾಲಿನ ಉತ್ಪಾದನಾ ಕೇಂದ್ರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಾನು ಅದಕ್ಕೆ ಪೂರಕವಾಗಿದ್ದೀನಿ. ನೀವು ಯಾವ ಗ್ರಾಮದಲ್ಲಿ ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ಸಹಕಾರ ಸಂಘ ಬೇಕು ಅಂತ ನೀವು ಕೇಳ್ತೀರೋ ಆ ಗ್ರಾಮಕ್ಕೆ ನಾವು ಕೊಡೋದಕ್ಕೆ ಬದ್ಧರಾಗಿರ್ತೀವಿ. ಇದು ನನಗೆ ಗೊತ್ತಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ತಾಲೂಕು ಅತಿ ಹಿಂದುಳಿದಿರ್ತಕ್ಕಂಥ ತಾಲೂಕು. ಈ ತಾಲೂಕಿನಲ್ಲಿ ಇವತ್ತು ಹಾಲಿನ ಉತ್ಪಾದನಾ ಕೇಂದ್ರಗಳನ್ನು ಮಾಡೋದ್ರ ಮುಖಾಂತರ ಈ ತಾಲೂಕಿನ ಆರ್ಥಿಕ ಚಟುವಟಿಕೆಗಳನ್ನು ಜಾಸ್ತಿ ಮಾಡಬೇಕು, ಆರ್ಥಿಕ ಶಕ್ತಿಯನ್ನು ನಮ್ಮ ರೈತರಿಗೆ ಕೊಡಬೇಕು. ಆ ಮುಖಾಂತರ ನಮ್ಮ ರೈತರು ಇವತ್ತು ಶಕ್ತಿವಂತರಾಗಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎಂಬ ನಿಟ್ಟಿನಲ್ಲಿ ಈಗ ಹಾಲಿನ ಉತ್ಪಾದಕ ಕೇಂದ್ರಗಳನ್ನು ಕೊಡಬೇಕು ಎಂಬ ನಿಲುವುಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತು ತಮಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ನಾವು ಎಲ್ಲೆಲ್ಲಿ ಹಾಲಿನ ಉತ್ಪಾದನೆ ನಿಮ್ಮ ಗ್ರಾಮಗಳಲ್ಲಿ ಮಾಡ್ತಾ ಇದ್ದೀರಾ, ಸುಮಾರು ಒಂದು 150 ಲೀಟ್ರ್ ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ಪ್ರತಿ ಗ್ರಾಮಗಳಿಗೂ ಕೂಡ ಒಂದೊಂದು ಕೇಂದ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಎಂಬ ನಾನು ಎಲ್ಲೂ ಕೂಡ ನೀವು ನನಗೆ ಕೊಟ್ಟಂತಹ ಪ್ರತಿ ಒಂದೊಂದು ಓಟಿಗೂ ಕೂಡ ಒಂದೊಂದು ಬೆಲೆಯನ್ನು, ಅದಕ್ಕೆ ಬೇಕಾದಂಥ ತೂಕವನ್ನು ನಾನು ಕೊಟ್ಟಿದ್ದೀನಿ. ಎಲ್ಲೂ ಕೂಡ ಈ ಒಂದು ವ್ಯವಸ್ಥೆಗೆ ನಾನು ದ್ರೋಹ ಬಗೆದಲೇ ಈ ವ್ಯವಸ್ಥೆನ ಉತ್ತಮಪಡಿಸೋದಕ್ಕೆ, ಹೈನುಗಾರಿಕೆಯಲ್ಲಿ ನಮ್ಮ ರೈತರು ಇನ್ನೂ ಹೆಚ್ಚು ಪಾಲ್ಗೊಳ್ಳೋದಕ್ಕೆ, ಅವ್ರಿಗೊಂದು ಶಕ್ತಿಯನ್ನು ಕೊಡೋಂಥ ಮಟ್ಟಕ್ಕೆ ಈಗಾಗಲೇ ನಾನು 10 ವರ್ಷದಲ್ಲೂ ಕೂಡ ನಿರಂತರವಾಗಿ ಕೆಲಸ ಮಾಡಿದ್ದೀನಿ. ಮುಂದಿನ 5 ವರ್ಷ ಏನು ನೀವು ಅಧಿಕಾರವನ್ನು ಕೊಟ್ಟಿದ್ದೀರಾ ಅದನ್ನು ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ನಿಮಗೆಲ್ಲೋ ಒಂದು ಕಡೆ ಗೌಡ್ರು ಹೇಳ್ತಾರೆ ನಾವು ಹಾಲು ಉತ್ಪಾದನೆ ಮಾಡಿದಾಗ ಅಂಥ ಅಧಿಕವಾದಂಥ ಲಾಭ ಸಿಗ್ತಾ ಇಲ್ಲ. ಈ ಕೊರಗು ಇವತ್ತು ನಮ್ಮ ರೈತರಲ್ಲಿ ಇದೆ. ನನಗೂ ಕೂಡ ಅರ್ಥವಾಗ್ತಾ ಇತ್ತು. ಇವತ್ತು ದರನೂ ಕೂಡ ಒಂದು ಕಡೆ ಜಾಸ್ತಿ ಆಗ್ತೈತೆ, ಒಂದು ಸರಿ ಕಡಿಮೆ ಆಗ್ತೈತೆ. ಆದರೆ ಫೀಡ್ ಬೆಲೆನೂ ಕೂಡ ಇವತ್ತು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ, ಅದು ಕಡಿಮೆ ಆಗ್ತಾ ಇಲ್ಲ. ಇವೆಲ್ಲವೂ ಕೂಡ ನಮ್ಮ ರೈತರು ನಮಗೆ ಸಮಸ್ಯೆಗಳನ್ನು ಹೇಳ್ತಾರೆ. ಬಟ್ ಆದರೆ ಇವತ್ತು ನಾವು ಹಾಲಿನ ಉತ್ಪಾದನೆ ಹೆಚ್ಚು ಆದಷ್ಟು ಕೂಡ ಅದು ಹೆಚ್ಚು ಮಾರ್ಕೆಟಿಂಗು ಕೂಡ ನಾವು ಮಾಡಬೇಕಾಗ್ತದೆ. ಹಾಲಿನ ಉತ್ಪಾದನೆ ಆಗಿ ಮಾರ್ಕೆಟಿಂಗ್ ಆಗಲಿಲ್ಲ ಅಂದರೆ ನಾವು ನಿಮ್ಗೆ ಹೆಚ್ಚು ದರ ಕೊಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಮಾರ್ಕೆಟಿಂಗ್ ಜಾಲವನ್ನು ವಿಸ್ತರಣೆ ಮಾಡಬೇಕು ಎಂಬ ನಿಟ್ಟಿನಲ್ಲೂ ಕೂಡ ಹಲವಾರು ಇವತ್ತು ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಈಗಾಗಲೇ ನಮಗೆ ನಂದಿನಿ ಬ್ರ್ಯಾಂಡು ಅಂದ ತಕ್ಷಣ ಇಡೀ ದೇಶದಲ್ಲೇ ಕೂಡ ಒಂದು ಒಳ್ಳೆಯ ಪರಿಶುದ್ಧವಾಗ್ತಕ್ಕಂಥ, ರೈತರಿಂದ ಉತ್ಪಾದನೆ ಆಗ್ತಕ್ಕಂಥ, ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಹಾಲು ಎಂಬ ಒಂದು ಖ್ಯಾತಿಯನ್ನು ಇಡೀ ದೇಶದಲ್ಲೇ ಈ ನಂದಿನಿ ಬ್ರ್ಯಾಂಡ್ ಇವತ್ತು ಪಡ್ಕೊಂಡೈತಿ. ಆ ಒಂದು ನಂದಿನಿ ಈ ಒಂದು ಹೆಸರಿನಲ್ಲೇ ಕೂಡ ಇವತ್ತು ನಮ್ಮ ರೈತರ, ಸಾವಿರಾರು ರೈತರ ಇವತ್ತು ಜೀವನದ ಬಾಳಿಗೆ ಇವತ್ತು ಆಸರೆ ಆಗ್ತಾ ಇದೆ. ಆ ಒಂದು ಹಾಲಿನ ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಒಂದು ಶಕ್ತಿಯನ್ನು ಕೊಡೋದಕ್ಕೆ ನಾವೆಲ್ಲ ನೂತನವಾದಂಥ ಆಡಳಿತ ಮಂಡಳಿಯ ಸದಸ್ಯರು ನಿಮ್ಮ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡ್ತೀವಿ.
ನಮಗೆ ಜವಾಬ್ದಾರಿನ ಹೊರಿಸಿದ್ದೀರ ನೀವು. ನಮ್ಮೂರು ತಂಡ ಹೇಳ್ತಾ ಇದ್ರು, ಸುಮಾರು 55 ಓಟಿನ ಅಂತರದಲ್ಲಿ ಇವತ್ತು ಎಸ್ ಆರ್ ಗೌಡರು ಗೆದ್ದಿದ್ದಾರೆ. ನೀವು ಗೆಲ್ಲಿಸಿದ್ದೀರಾ. ನೀವು ಹೆಚ್ಚು ಮತಗಳನ್ನ ಹಾಕಿದಷ್ಟು ಕೂಡ ನಮಗೆ ಜವಾಬ್ದಾರಿ ಜಾಸ್ತಿ ಆಗೈತೆ. ನಾವೆಲ್ಲೋ ಒಂದು ಕಡೆ ಕಳೆದ 5 ವರ್ಷದಲ್ಲಿ ಕೂಡ ನಮ್ಮ ರೈತರಿಗೆ ಏನಾದರೂ ಕೂಡ ಒಂದು ಒಳ್ಳೊಳ್ಳೆ ಕೆಲಸವನ್ನು ಮಾಡಲಿಲ್ಲ ಅಂದರೆ, ನಮ್ಮ ರೈತರಿಗೆ ಏನಾದರೂ ಒಂದು ದರವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ, ನಮ್ಮ ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಹೈನುಗಾರಿಕೆ ಕೊಡಲಿಲ್ಲ ಅಂದರೆ, ನೀವು ಗೆಲ್ಸಿರ್ತಕ್ಕಂಥದ್ದು ಕೂಡ ನನಗೆ ಆ ನೆಮ್ಮದಿ ಇಲ್ದಂಗೆ ಅಂತಕ್ಕಂಥ ಶಕ್ತಿ ನನಗೆ ಬರ್ತೈತಿ. ನನಗೆ ಅದೇನಾದರೂ ಕೂಡ ಅದನ್ನು ನಾನು ಆ ಜವಾಬ್ದಾರಿ ನಿಭಾಯಿಸಬೇಕು ಅಂದರೆ ನಿಮಗೆಲ್ಲ ರೀತಿಯ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ನನ್ನ ಪ್ರಯತ್ನವನ್ನು ಹಾಕಬೇಕಾಗ್ತದೆ. ಅದನ್ನು ಪ್ರಾಮಾಣಿಕವಾಗಿ ಹೆಚ್ಚು ಜವಾಬ್ದಾರಿಯುತವಾಗಿ ನಮ್ಮ ರೈತರಿಗೆ, ನಮ್ಮ ಉತ್ಪಾದಕರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ನಾನು ಮತ್ತೊಮ್ಮೆ ಹೇಳ್ತೀನಿ.